ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಪ್ರಕರಣ, ಈ ಎರಡೂ ಘಟನೆಗಳಿಂದ ಎಚ್ಚರಿಕೆಂತ ಪೊಲೀಸರು ಬಿಗಿ ಬಂದೋಬಸ್ತರ ಕೈಗೊಂಡಿದ್ದಾರೆ. ವಿಧಾನಸೌಧದ ಸುತ್ತಮುತ್ತ ಹೈಟೆಕ್ ಸ್ಕ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ವಿಧಾನಸೌಧ, ವಿಕಾಸಸೌಧ, ರಾಜಭವನ, ಹೈಕೋರ್ಟ್, ಲೋಕಾಯುಕ್ತರ ಕಚೇರಿ, ಶಾಸಕರ ಭವನ ಸುತ್ತಮುತ್ತ ಭದ್ರತೆ ಹೆಚ್ಚು ಮಾಡಿದ್ದಾರೆ. ವಿಧಾನಸೌಧದಲ್ಲಿ 6 ಕಡೆ ಈ ಹೈಟೆಕ್ ಬ್ಯಾಗ್ ಸ್ಕ್ಯಾನರ್ ಅಳವಡಿಕೆಯನ್ನು ಮಾಡಿದ್ದಾರೆ. ಬ್ಲ್ಯಾಕ್ ಮಾರ್ಕ್ ವಸ್ತುಗಳನ್ನು ಗ್ರಹಿಸಿ ಸೈರನ್ ಮಾಡಿ ರೆಡ್ ಮಾರ್ಕನ್ನು ತೋರಿಸುತ್ತಂತೆ ಈ ಯಂತ್ರ. ತರಬೇತಿ ಪಡೆದ ಪೊಲೀಸ್ ಸಿಬ್ಬಂದಿಯಿಂದ 2 ಪಾಳಿಯಂತೆ ಕಾರ್ಯ ಮಾಡಬೇಕು, ಅದನ್ನು ಆಪರೇಟ್ ಮಾಡೋಕ್ಕೆ ಬರಬೇಕಲ್ಲ. ಹಾಗಾಗಿ ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಡಬಲ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತೀವಿ. ಏರ್ಪೋರ್ಟಲ್ಲಿ ಬ್ಯಾಗ್ಗಳನ್ನ ಸ್ಕ್ಯಾನ್ ಮಾಡ್ತಾರಲ್ಲ, ಇದೇ ಥರ ವಿಧಾನಸೌಧದಲ್ಲೂ ಅಳವಡಿಕೆ ಮಾಡಿದ್ದಾರೆ, ಸೇಮ್ ಅದೇ ರೀತಿ.